ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 25ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ 27ನೇ ಅಧ್ಯಾಯದಲ್ಲಿ 20ರಿಂದ 23ನೇ ಶ್ಲೋಕದವರೆಗೆ ಅಲ್ಪಮೇಧ ಸಾಮ್ ಅನ್ನುವಂಥ ಪದದಿಂದ ವರ್ಣನೆ ಮಾಡಿದ್ರಲ್ಲ, ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ 9ನೇ ಅಧ್ಯಾಯದ 20, 21 ಮತ್ತೆ 23, 24 ಈ 4 ಶ್ಲೋಕಗಳಲ್ಲಿ ಅನ್ಯ ದೇವತಾ ಭಕ್ತಾಹ ಅನ್ನುವಂಥ ಪದಗಳಿಂದ ವರ್ಣನೆಯನ್ನ ಮಾಡಿದ್ದಾರೆ. ಅದೇನು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. 9ನೇ ಅಧ್ಯಾಯ ಅದರಲ್ಲಿ ಏನ್ ಹೇಳಿದಾನೆ ಅಂದ್ರೆ, 3 ವೇದಗಳಲ್ಲಿ ವಿಧಿಸಿರುವಂತಹ ಸಕಾಮ ಕರ್ಮಗಳನ್ನ ಮಾಡುವ ಮತ್ತೆ ಸೋಮರಸಪಾನ ಮಾಡುವಂತಹ ಪಾಪರಹಿತ ಪುರುಷ ನನ್ನನ್ನ ಯಜ್ಞಗಳ ಮೂಲಕ ಪೂಜಿಸಿ ಸ್ವರ್ಗದ ಪ್ರಾಪ್ತಿಯನ್ನ ಬಯಸ್ತಾರೆ. ಅವರಿಗೆ ಸ್ವರ್ಗ ಬೇಕು, ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಯಜ್ಞಗಳನ್ನ ಮಾಡಿ ಅದನ್ನ ಪಡ್ಕೋಬೇಕು ಅಂತ ಇಷ್ಟಪಡ್ತಾರೆ. ಆ ಪುರುಷರು ತಮ್ಮ ಪುಣ್ಯಗಳ ಫಲರೂಪವಾದಂತ ಅಂದ್ರೆ ಅವರು ಮಾಡಿದಂತಹ ಪುಣ್ಯಕ್ಕೆ ಅದಕ್ಕೆ ಒಂದು ಫಲ ಅಂತ ಸಿಗುತ್ತಲ್ಲ, ಆದ್ರಿಂದ ಸ್ವರ್ಗಲೋಕವನ್ನ ಪಡ್ಕೊಂಡು ಆ ಸ್ವರ್ಗದಲ್ಲಿ ದಿವ್ಯವಾದಂತಹ ದೇವತೆಗಳ ಭೋಗಗಳನ್ನ ಭೋಗಿಸ್ತಾರೆ. ಈಗ ಸ್ವರ್ಗಕ್ಕೆ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ, ದೇವತೆಗಳಿಗೆ ಏನು ಲಕ್ಸುರಿಗಳಿದೆಯೋ ಅದನ್ನೆಲ್ಲ ನಾವು ಅನುಭವಿಸ್ಬೋದು. ಆಮೇಲೆ ಆ ವಿಶಾಲವಾದ ಸ್ವರ್ಗಲೋಕವನ್ನ ಭೋಗಿಸಿದ ಮೇಲೆ ಅವರ ಪುಣ್ಯ ಎಲ್ಲ ಕ್ಷೀಣಿಸಿದ ನಂತರ, ಅಂದ್ರೆ ಈಗ ನಾವು ಏನಾದ್ರೂ ಒಂದು ದುಡ್ದಿದ್ದನ್ನ ಡೆಪಾಸಿಟ್ ಇಟ್ಟಿರ್ತೀವಿ ಬ್ಯಾಂಕಲ್ಲಿ ಅಂತ ಇಟ್ಕೊಳ್ಳಿ. ಪ್ರತಿನಿತ್ಯ ಒಂದೊಂದನ್ನ ಏನೋ ಒಂದು ತಗೊಳ್ಳೋದಕ್ಕೆ ಅಂತ ಒಂದ್ ದಿವಸ 10 ರೂಪಾಯಿ 100 ರೂಪಾಯಿ ಹೀಗೆ ತೆಗಿತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಹಾಕಿರೋ ಹಣ ಎಲ್ಲ ಕಂಪ್ಲೀಟ್ ಆಗಿ ಖಾಲಿ ಆದ್ಮೇಲೆ ಏನಾಯ್ತು, ನಿಲ್ಲಾಗೋಗುತ್ತೆ. ಮತ್ತೆ ನಾವು ಬೇಕು ಅಂದ್ರೆ ಅಲ್ಲಿ ಸಿಗುತ್ತಾ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಮತ್ತೆ ದುಡಿಬೇಕು ನಾವು. ಅದೇ ರೀತಿ ಪುಣ್ಯಗಳನ್ನ ನಾವು ಗಳಿಸಿರ್ತೀವಿ. ಪುಣ್ಯ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ, ಅಲ್ಲಿ ನಾವು ಗಳಿಸಿರುವಂತ ಪುಣ್ಯ ಎಷ್ಟಿರುತ್ತೋ ಆ ಒಂದು ಅಕೌಂಟ್ ಕಂಪ್ಲೀಟ್ ಆಗೋವರೆಗೂ, ಬ್ಯಾಲೆನ್ಸ್ ನಿಲ್ ಆಗೋವರೆಗೂ ನಾವಲ್ಲಿ ಏನೇನ್ ಬೇಕೋ ಎಲ್ಲವನ್ನ ಭೋಗಿಸ್ತಾ ಇರ್ಬೋದು. ಆಯ್ತಾ? ಅದಕ್ಕೊಂದು ಕ್ಯಾಲ್ಕುಲೇಷನ್ ಅಂತ ಇರುತ್ತೆ. ಪ್ರತಿನಿತ್ಯ ನೀವು ಭೋಗಿಸೋರ್ದು ನಿಮ್ಮ ಒಂದು ಪುಣ್ಯದಲ್ಲಿ ಖರ್ಚಾಗ್ತಾ ಇರುತ್ತೆ. ಯಾವಾಗ ನಿಮ್ಮ ಪುಣ್ಯವೆಲ್ಲ ಕಂಪ್ಲೀಟ್ ಆಗಿ ಆಗೋಯ್ತು ಅಂತ ಇಟ್ಕೊಳ್ಳಿ, ಪುಣ್ಯ 1% ಉಳಿದಿಲ್ಲ, ಆಗೇನಾಯ್ತು, ಮತ್ತೆ ಈ ಮತ್ಸ್ಯಲೋಕಕ್ಕೆ ಬರಲೇಬೇಕು. ಇಲ್ಲಿ ಏನು ಗಳಿಸ್ತೀವೋ ಅದನ್ನ ಖರ್ಚು ಮಾಡೋದಕ್ಕೆ ಊರ್ಧ್ವ ಅಧೋಲೋಕಗಳಿಗೆ ನಾವು ಹೋಗೋದು. ಮತ್ತೆ ನಾವು ಗಳಿಸ್ಬೇಕು ಅಂತಂದ್ರೆ ಇಲ್ಲಿಗೆ ಬರಬೇಕು. ಈ ರೀತಿ ಸ್ವರ್ಗದ ಸಾಧನ ರೂಪಿ 3 ವೇದಗಳಲ್ಲಿ ಹೇಳಿರುವಂತ ಸಕಾಮ ಕರ್ಮದ ಆಶ್ರಯವನ್ನ ಪಡೆಯುವಂತ ಮತ್ತೆ ಭೋಗಗಳ ಕಾಮನೆ ಇರುವಂತಹ ಮನುಷ್ಯರೇನ್ ಮಾಡ್ತಾರೆ, ಮತ್ತೆ ಮತ್ತೆ ಆವಾಗಮನವನ್ನ ಪಡಿತಾರೆ. ಅಂದ್ರೆ ಬರೋದು ಹೋಗೋದು, ಬರೋದು ಹೋಗೋದು. ಅಂದ್ರೇನು, ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗ್ತಾರೆ, ಪುಣ್ಯ ಎಲ್ಲ ಕ್ಷೀಣಿಸಿದ ಮೇಲೆ ಮತ್ತೆ ಮತ್ಸ್ಯಲೋಕಕ್ಕೆ ಬರ್ತಾರೆ ಅಂತ ಹೇಳಿದಾನೆ. ನೆಕ್ಸ್ಟ್ ಏನ್ ಹೇಳ್ತಾನೆ, ಯಾವ ಅನನ್ಯ ಪ್ರೇಮಿ ಭಕ್ತ ಜನರು ಅಂದ್ರೆ ಏನು, ಅವರಿಗೆ ಬೇರೆ ಯಾವುದ್ರ ಮೇಲೂ ಆಸಕ್ತಿ ಇರೋದಿಲ್ಲ, ಇಷ್ಟ ಇರೋದಿಲ್ಲ. ಅನನ್ಯ, ಬೇರೆ ಯಾರನ್ನೂ ಪ್ರೀತಿಸದೆ ಬರೀ ನನ್ನನ್ನೇ ಪ್ರೀತಿಸ್ತಾರೋ ಅಂತ ಭಕ್ತ ಜನರು ಪರಮೇಶ್ವರನಾದ ನನ್ನನ್ನ ನಿರಂತರವಾಗಿ ಚಿಂತನೆ ಮಾಡ್ತಾ ನಿಷ್ಕಾಮ ಭಾವದಿಂದ, ಅಂದ್ರೆ ಯಾವುದೇ ಕಾಮನೆಗಳಿಲ್ಲದೆ ಅಂತ ಭಾವದಿಂದ ಯಾರು ನನ್ನನ್ನ ಭಜಿಸ್ತಾರೋ ಆ ನಿತ್ಯ ನಿರಂತರ ನನ್ನ ಚಿಂತನೆಯನ್ನ ಮಾಡುವಂತಹ ಪುರುಷರ ಯೋಗಕ್ಷೇಮವನ್ನ ನಾನೇ ಸ್ವಯಂ ವಹಿಸ್ಕೊಳ್ತೀನಿ. ನೋಡಿ, ಭಗವಂತ ಹೇಳ್ತಾ ಇದ್ದಾನೆ, ಯಾರು ನನ್ನನ್ನ ಸದಾಕಾಲ ಭಜಿಸ್ತಾ ಇರ್ತಾರೋ ಅವ್ರಿಗೇನೇ ಆಗ್ಲಿ ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಂದು, ನಾನು ವಹಿಸ್ಕೊಳ್ತೀನಿ. ಅದಕ್ಕೋಸ್ಕರ ಹೇಳ್ತಾನೆ, ಹೇ ಅರ್ಜುನ, ಒಂದ್ಸರಿ ಶ್ರದ್ಧೆಯಿಂದ ಯುಕ್ತರಾದಂತಹ ಯಾವ ಸಕಾಮ ಭಕ್ತರು ಬೇರೆ ದೇವತೆಗಳನ್ನ ಪೂಜಿಸಿದ್ರು ಕೂಡ ಅದು ಕೂಡ ನನ್ನ ಪೂಜೆನೇ ಆಗಿದೆ, ಆದ್ರೆ ಅವರ ಆ ಪೂಜೆ ಅವಿಧಿಪೂರ್ವಕ ಅಂದ್ರೇನು, ಅಜ್ಞಾನ ಪೂರ್ವಕವಾಗಿದೆ. ಅವರು ತಿಳ್ಕೊಂಡು ಮಾಡ್ತಾ ಇಲ್ಲ, ಅವ್ರ ಅಜ್ಞಾನದಲ್ಲಿರೋದ್ರಿಂದ ಆ ರೀತಿ ಮಾಡ್ತಾ ಇರ್ತಾರೆ. ಅಂದ್ರೆ ನಾನೇ ಭಗವಂತ, ಬೇರೆ ದೇವತೆಗಳನ್ನ ಪೂಜಿಸಿದ್ರು ನನ್ನನ್ನೇ ಪೂಜಿಸೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಅಜ್ಞಾನದಲ್ಲಿ ಆ ದೇವತೆಯನ್ನ ಅವರು ಆರಾಧನೆ ಮಾಡ್ತಿರ್ತಾರೆ.
ಯಾಕೆ ಅಂತಂದ್ರೆ, ಸಂಪೂರ್ಣ ಯಜ್ಞಗಳ ಭೋಕ್ತೃ, ಏನೇ ಯಜ್ಞಗಳನ್ನ ಯಾವ ದೇವತೆಗಳಿಗಾದ್ರೂ ನೀವು ಸಮರ್ಪಣೆ ಮಾಡಿದ್ರೂ ಕೂಡ, ಆ ಎಲ್ಲ ಯಜ್ಞಗಳ ಭೋಕ್ತೃ ಮತ್ತೆ ಒಡೆಯ ಕೂಡ ನಾನೇ ಆಗಿದ್ದೀನಿ. ಆದ್ರೆ ಅವರು ಪರಮೇಶ್ವರನಾದ ನನ್ನನ್ನ ತತ್ವದಿಂದ ತಿಳ್ಕೊಳ್ಳೋದಿಲ್ಲ. ಇದರಿಂದ ಏನಾಗುತ್ತೆ? ಪತನರಾಗ್ತಾರೆ. ಅಂದ್ರೆ ಏನು? ಪುನರ್ಜನ್ಮವನ್ನ ಮತ್ತೆ ಪಡಿತಾರೆ. ಈಗ ಪುನರ್ಜನ್ಮ ಪಡೆಯೋದು ಅಂತಂದ್ರೆ ಮತ್ತೆ ನಾನು ಹಳ್ಳಕ್ಕೆ ಬಿದ್ದೆ ಅಂತ. ಮತ್ತೆ ಹೇಗೋ ಹತ್ಕೊಂಡ್ ಮೇಲ್ ಬರ್ತೀವಿ, ಮತ್ತೆ ಹಳ್ಳಕ್ಕೆ ಬೀಳ್ತೀವಿ. ಕಂಪ್ಲೀಟ್ ಆಗಿ ಹೊರಗಡೆ ಬರೋದು ಹೇಗೆ? ಅದನ್ನ ಹೇಳ್ಕೊಡೋದೇ ಭಗವದ್ಗೀತೆ ಆಗಿರ್ಬೋದು, ಧರ್ಮ ಗ್ರಂಥಗಳಾಗಿರ್ಬಹುದು. ಆ ಒಂದು ರೀತಿಯನ್ನ ನಮ್ಗೆ ಹೇಳ್ಕೊಡ್ತಾರೆ. ಹೇಗೆ ಇದು ಮತ್ತೆ ಬರೋದು ಹೋಗೋದ್ರಿಂದ ತಪ್ಪಿಸ್ಕೊಳ್ಳೋದು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ಈ ಶ್ಲೋಕಗಳನ್ನೆಲ್ಲ ನಾವು ಓದಿದ್ದಕ್ಕೆ ನಮ್ಗಿನ್ನೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ಭಗವಂತ ಎಲ್ಲೆಲ್ಲಿ ಯಾವ ಯಾವ ಶಬ್ದಗಳನ್ನ ಉಪಯೋಗ ಮಾಡಿ ಅವನು ಇದೇ ವಿಷಯದ ಬಗ್ಗೆ ಹೇಳಿದಾನೆ ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಯಾವ ಶ್ರೇಣಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದಾಗ, ಸತ್ವಗುಣ ಮತ್ತೆ ರಜೋಗುಣದಿಂದ ಕೂಡಿರುವಂತ ಮನುಷ್ಯನ ಬಗ್ಗೆ ಹೇಳ್ತಾ ಇರೋದು. ಅವನು ವೇದಗಳನ್ನ, ಆಮೇಲೆ ಶಾಸ್ತ್ರಗಳನ್ನ ಎಲ್ಲವನ್ನ ನಂಬುತ್ತಾನೆ, ಶ್ರದ್ಧೆ ಇಡ್ತಾನೆ, ವಿಶ್ವಾಸ ಇಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಅವನಿಗೆ ಮೂಲ ದೇವೋತ್ತಮ ಪರಮಪುರುಷ ಯಾರು ಅಂತ ಗೊತ್ತಿರೋದಿಲ್ಲ. ಮತ್ತು ಅವನನ್ನು ಪಡೆಯೋದಕ್ಕೆ ನಮಗೆ ಈ ಜನ್ಮ ಸಿಕ್ಕಿದೆ ಅನ್ನೋದು ಗೊತ್ತಿರೋದಿಲ್ಲ. ಅವನಿಗೇನು ತನ್ನ ಕಾಮನೆಗಳನ್ನ ಈಡೇರಿಸ್ಕೊಳ್ಬೇಕು. ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ಒಂದು ವಿಧಿ ಆಚರಣೆಗಳಿರುತ್ತಲ್ಲ, ಯಜ್ಞಗಳಾಗಿರಬಹುದು, ಜಪತಪಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಪಡ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು? ಆ ಕೆಲಸಗಳನ್ನ ಅವನು ಮಾಡ್ಕೊಂಡು ಹೋಗ್ತಾನೆ. ಹಂಗನ್ಬಿಟ್ಟು ಅವನಿಗೆ ತೀರಾ ಅಜ್ಞಾನದಲ್ಲೂ ಇರೋದಿಲ್ಲ. ಅವನು ಪೂರ್ಣ ಜ್ಞಾನಿನೂ ಅಲ್ಲ. ಅಲ್ಪ ಸ್ವಲ್ಪ ತಿಳ್ಕೊಂಡಿರುವಂಥವನು ತನ್ನ ಕಾಮನೆಯನ್ನು ಪೂರ್ತಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವನು ಏನು ಬೇಕಾದರೂ ವಿಧಿಪೂರ್ವಕವಾಗಿ ಒಂದು ಶ್ರದ್ಧೆ ಇಟ್ಕೊಂಡು ಪೂಜೆ ಮಾಡೋದು, ಅಥವಾ ಯಾರು ಈ ರೀತಿ ಮಾಡಿದ್ರೆ ಹಿಂಗಾಗತ್ತೆ ಅಂತಂದಾಗ ಅದನ್ನು ಭಕ್ತಿಯಿಂದ ಪ್ರೀತಿಯಿಂದ ಎಲ್ಲಾನ ಮಾಡ್ತಾನೆ. ಆದರೆ ಅವನ ಮನಸ್ಸಲ್ಲಿ ಭಗವಂತ ಬೇಕು ಅಂತಿರೋದಿಲ್ಲ. ಅವನಿಗೆ ತನ್ನ ಕಾಮನೆಗಳೇನಿದೆಯೋ ಅದನ್ನು ಪೂರ್ತಿ ಮಾಡ್ಕೋಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಅಂತಂದ್ಬಿಟ್ಟು ಇದರಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.